ಹೊಡೆ ಮರಳಿ ಮುರಿದೆದ್ದು ತುರುಬಿನ ಹುಡಿಯ ಕೊಡಹುತ ಮೊಲೆಗೆ ಮೇಲುದು ತೊಡಿಸಿ ಗಲ್ಲದ ರಕುತವನು ಬೆರಳಿಂದ ಮಿಡಿಮಿಡಿದು ನುಡಿಯಲಾಗದೆ ಖಳನು ಹೆಂಗುಸ ಬಡಿಯೆ ನೋಡುತ್ತಿಹರೆ ಹಿರಿಯರು ಹಿಡಿದ ಮೌನದ ಹೊತ್ತು ಲೇಸೋ ಎಂದು ಅಬಲೆ ಹಲು ಬಿದಳು. ಎಲ್ಲರಿಗೂ ನಮಸ್ಕಾರ. ವಿರಾಟ ಪರ್ವದ 3ನೇ ಸಂಧಿಯ 17ನೇ ಪದ್ಯದ ವ್ಯಾಖ್ಯಾನ. ಇಲ್ಲಿ ದ್ರೌಪದಿಗೆ ದೈವಬಲವಿದೆ. ಸೂರ್ಯ ಅವಳನ್ನು ಕಾಪಾಡೋದಕ್ಕೆ ಅಂತ ಒಬ್ಬ ರಾಕ್ಷಸನನ್ನು ಕಳಿಸಿದ್ದಾನೆ. ಆದರೂ ಗ್ರಹಚಾರವಶಾತ್ ಇಲ್ಲಿ ಅವಳು ಸೈರಂಧ್ರಿಯಾಗಿ ವಿರಾಟನ ಆಸ್ಥಾನದಲ್ಲಿ ಬಂದು ಸೇರಿಕೊಂಡಿದ್ದಾಳೆ. ಕೀಚಕ ಅವಳ ಸೌಂದರ್ಯವನ್ನು ನೋಡಿ ಅವಳಿಗೆ ಆಸೆಪಟ್ಟು ಅವಳನ್ನು ಹಿಂಬಾಲಿಸಿ ಬಂದು ಹೊಡೆದು ಧೂಳಿನಲ್ಲಿ ಬೀಳಿಸಿ ಎಲ್ಲ ಮಾಡಿದ್ದಾನೆ. ಕೊನೆಗೆ ಆ ರಾಕ್ಷಸ ಅದೃಶ್ಯವಾಗಿ ಅವನ ಜೊತೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾನೆ. ಈ ಭಯಭೀತವಾದಂತಹ ದೃಶ್ಯವನ್ನು ಎಲ್ಲ ನೋಡ್ತಾ ಇದ್ದಾರೆ. ಆಗ ಕೆಳಗೆ ಬಿದ್ದಂತಹ ದ್ರೌಪದಿ ಮತ್ತೆ ಮೇಲೆ ಹೇಳ್ತಾಳೆ. ತಲೆಗೂದಲಿಗೆ ಅಂಟಿಕೊಂಡಂತಹ ಆ ಧೂಳನ್ನೆಲ್ಲ ಕೊಡುಕೊಳ್ತಾಳೆ. ಅಸ್ತವ್ಯಸ್ತವಾಗಿದ್ದಂತಹ ಸೆರಗನ್ನು ಸರಿ ಮಾಡಿಕೊಳ್ತಾಳೆ. ಆಮೇಲೆ ಅವಳ ಗಲ್ಲದ ಬಳಿ ಇದ್ದಂಥ ರಕ್ತವನ್ನು ತನ್ನ ಬೆರಳಿನಿಂದಲೇ ಅದನ್ನು ಒರೆಸ್ಕೊಳ್ತಾಳೆ. ಸಭೆಯ ಕಡೆ ತಿರುಗಿ ತುಂಬ ರೋಷದಿಂದ ಬೇಸರದಿಂದ ಹೇಳ್ತಾಳೆ, ನಿಮ್ಮಲ್ಲಿ ಯಾರೂ ಹೇಳಬಾರ್ದಾ ಇವನು ಮಾಡ್ತಾ ಇರೋದು ತಪ್ಪು ಅಂತ? ಹೀಗೆ ಹೆಣ್ಣನ್ನು ಹೊಡಿಬೋದಾ ಅಂತ ಕೇಳಬಾರ್ದಾಗಿತ್ತಾ? ನೀವೆಲ್ಲ ಏನು ಮೌನವ್ರತವನ್ನು ಆರಂಭ ಮಾಡ್ಕೊಂಡಿದ್ದೀರಾ? ಈ ಸಮಯನೇ ತುಂಬ ಪ್ರಶಸ್ತವಾಗಿದೆ ಅಂತ ಮೌನವ್ರತ ಮಾಡೋಕ್ಕೆ ಇದನ್ನು ಆರಿಸ್ಕೊಂಡಿದ್ದೀರಾ ಅಂತ ಹೇಳಿ ತುಂಬ ವ್ಯಂಗ್ಯವಾಗಿ ಅಲ್ಲಿದ್ದಂತಹ ಸಭಿಕರನ್ನು ಕುರಿತು ಹೇಳ್ತಾಳೆ ದ್ರೌಪದಿ. ಅವಳ ನೋವಿನ ಒಂದು ಆರ್ದ್ರತೆಯನ್ನು ಈ ಪದ್ಯದಲ್ಲಿ ನಾವು ಕಾಣಬಹುದು. ಶಿವ ಶಿವ ಪಾಪಿಗಳು ಪತಿಯಾದವರ ತಾಗಲಿ ಸುಯಿಲ ಕಟ ನಾಲುವರ ನಡುವಣ ಹಾವು ಸಾಯದು ನಿರಪರಾಧಿಯನು ಅವಗಡಿಸಿದನು ಖಳನು ಧರ್ಮದ ವಿವರ ಸುದ್ದಿಯನ್ ಆಡದೆ ಜನನಿವಹ ಘೋರಾರಣ್ಯವಾಯಿತು ಎಂದು ಒರಲಿದಳು ತರಳೆ. ನೋವು ಮುಂದುವರಿಯುತ್ತಾ ಅವಳ ಗಂಡಂದಿರನ್ನ ನೆನೆಸ್ಕೊಳ್ತಾಳೆ. ನನಗಿಷ್ಟು ಜನ ಗಂಡಂದಿರಿದ್ದು ಯಾರೂ ಸಹಾಯಕ್ಕೆ ಬರಲಿಲ್ವಲ್ಲ, ನನ್ನ ನಿಟ್ಟುಸಿರು ಆ ಪಾಪಿಗಳನ್ನು ತಾಗಲಿ, ಅವಾಗಾದರೂ ಅವರು ನನಗೆ ಸಹಾಯಕ್ಕೆ ಬರ್ಬೋದೇನೋ ಅನ್ನೋ ಥರ ಹೇಳ್ತಾ ಇದ್ದಾಳೆ. 4 ಜನರ ಮಧ್ಯೆ ಹಾವು ಸಾಯುವುದಿಲ್ಲ ಅಂತ ಹೇಳ್ತಾಳೆ. ಅಂದರೆ ನೀ ಹೊಡಿಲಿ, ಅವನು ಹೊಡಿಲಿ, ಇನ್ನೊಬ್ಬ ಹೊಡಿಲಿ ಅಂತ ಕಾಯ್ಕೊಂಡಿರೋಷ್ಟರಲ್ಲಿ ಹಾವು ನುಸುಳ್ಕೊಂಡು ಹೋಗಿಬಿಡೋ ಹಾಗೆ ಇಲ್ಲಿ ಅವಳಿಗೆ ಕಾಟ ಕೊಡ್ತಾ ಇರ್ತಕ್ಕಂತಹ ಕೀಚಕ ನುಸುಳ್ಕೊಂಡು ಹೋಗ್ತಿದ್ದಾನೆ ವಿನಃ ಇವಳಿಗೆ ಆ 4 ಜನ ಅಂದರೆ ತನ್ನ ಪತಿಗಳಿಂದ ಯಾವ ರೀತಿಯ ಸಹಾಯವೂ ಆಗ್ತಾ ಇಲ್ವಲ್ಲ ಅನ್ನೋದು ಅವಳ ಬೇಸರಕ್ಕೆ ಕಾರಣ ಆಗಿದೆ. ಹಾಗೆ ನಿರಪರಾಧಿಯಾದ ನಾನು ಯಾವ ಅಪರಾಧವನ್ನೂ ಮಾಡಲಿಲ್ಲ. ಈ
ಈ ಕೀಚಕ ನನಗೆ ಅವಮಾನ ಮಾಡ್ತಾ ಇದ್ದಾನೆ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಧರ್ಮದ ಪರಾಮರ್ಶೆಯನ್ನು ಹೋಗಲಿ, ಇಲ್ಲಿರ್ತಕ್ಕಂತಹ ಸಭಿಕರು ಮಾಡ್ತಾರ, ಅವರೂ ಏನೂ ಮಾಡ್ತಾ ಇಲ್ಲ. ಹೀಗೆ ಇದು ನಂದು ಅರಣ್ಯ ರೋದನ ಆದಂಗಾಗಿದೆ. ಘೋರವಾದ ಕಾಡಿನಲ್ಲಿ ಇದ್ಕೊಂಡು ಸುಮ್ಮನೆ ನಾನು ಸಂಕಟ ಪಡ್ತಾ ಇದ್ದರೆ ಯಾರಿಗೂ ಹೇಗೆ ತಿಳಿಯಲ್ವೋ, ಈ ಜನರ ಮಧ್ಯೆ, ಈ ಪತಿಗಳ ಮಧ್ಯೆ ಇದ್ದು ಕೂಡ ಇದು ಅರಣ್ಯ ರೋದನವಾಗಿದೆಯೇ ವಿನಃ ನನಗೆ ಯಾವ ರೀತಿಯಲ್ಲೂ ಉಪಯೋಗ ಆಗ್ತಾ ಇಲ್ಲ ಅನ್ನುವಂತಹ ಸಂಕಟವನ್ನು ಇಲ್ಲಿ ತುಂಬ ಬೇಸರದಿಂದ ತೋಡ್ಕೊಳ್ತಾ ಇದ್ದಾಳೆ ದ್ರೌಪದಿ.